ಫೋಟೋಸ್ ತಗೊಂಡಿದ್ದಾಯ್ತು. ಎಲ್ಲಾದ್ರೂ ನಮ್ಮ ಕಪಿ ಸೋನೆ ಜೊತೆ ಹೋಗೋದು. ನೆನ್ನೆ ಎಲ್ಲ ಬಿಸಿಲಲ್ಲಿ ಓಡಾಡಿದ್ವಿ, ಇವತ್ತು ಸೋನೆ ಮಳೆಯಲ್ಲಿ ಓಡಾಡ್ತಾ ಇದ್ದೀವಿ. ನೋಡಿ ಬರ್ದೇ ಇರೋ ಫ್ರೆಂಡ್ಸ್ನ ಈ ತರ ವಿಡಿಯೋ ಕಾಲ್ ಮುಖಾಂತರ ರೇಗಿಸ್ತಾ ಇದೀವಿ. ಬರೀ ಇಂಥದೆಯಾ ನಮ್ ತರ್ಲೆ ಪುಟ್ಟಿನ ನಾವು ಮಿಸ್ ಮಾಡ್ಕೊತಾ ಇದೀವಿ. ಅವಳು ಮಾತ್ರ ಮನೇಲಿ ಬೆಚ್ಚು ಮಲ್ಕೊಂಡವಳೆ. ಏನೇ ನನ್ ಫೋನಲ್ಲಿ ಅಲ್ವಾ ತೆಗ್ದಿರೋದು, ಅದಕ್ಕೆ ಕಳ್ಸಿಲ್ಲ. ನಾವು ನಮಗ್ ಶೇರ್ ಮಾಡ್ಕೊಬೇಕಿತ್ತಲ್ವಾ, ಗ್ರೂಪ್ ಹಾಕಿದ್ರೆ ಶೇರ್ ಆಗುತ್ತೆ. ಫೋಟೋ ಕಳ್ಸಿ ವಿಡಿಯೋ ಕಾಲ್ ಮಾಡಿ ಬರೀ ರೇಗಿಸ್ತಾ ಇದೀವಿ ಗೈಸ್ ಅವ್ರಿಗಂತೂ. ಅಲ್ಲೊಂದು ಬೀಚ್ ನೋಡ್ಕೊಂಡು ಬಂದ್ವಿ, ಅಲ್ಲೂ ಇದೇ ತರ ಅಲೆಗಳು ಬರ್ತಾ ಇತ್ತು. ಇಲ್ಲೂ ಹಂಗೆ ಜೋರ್ ಅಲೆ ಬೀಳ್ತಾ ಇದೆ ಕಾಪು ಬೀಚ್ ಹತ್ರ. ಬರೀ ಲೈಟ್ ಹೌಸ್ ಮಾತ್ರ ನೋಡ್ಕೊಂಡು ಹೊರಡ್ತೀವಿ. ಇನ್ನೇನು ಈ ಮೇಡಮ್ ಅವರು ಸೆಲ್ಫಿ ಗಿಫ್ಟ್ ಎಲ್ಲ ಜೋರಾಗಿ ತಗೋತವ್ರೆ. ನಿಮ್ಗೆ ಯಾಕೆ ಬೇಕದು? ನಾವು ತೆಗಿಯೋದು ಒಂದು ಒಪ್ಪಲ್ಲ. ಬೀಚ್ ಹತ್ರ ಒಂದೆರಡು ಫೋಟೋಸ್ ತಗೊಂಡಿದ್ದಾಯ್ತು. ಈಗ ಲೈಟ್ ಹೌಸ್ ನೋಡ್ಕೊಂಡು ಅಲ್ಲೊಂದೆರಡು ಫೋಟೋ ತಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಎಲ್ಲರೂ ಆಲ್ರೆಡಿ ಹೋಗೋರೆ. ಏನ್ ಗೊತ್ತಾ ಇದೆ ನೋಡಿ ಅಲೆಗಳೆಲ್ಲ. ಬಟ್ ಹೋಗ್ತೀರ ಹುಷಾರಾಗಿ ಹೋಗ್ಬರಪ್ಪ. ಅದು ಮೇಲೆ ಸೊ ಲೈಟ್ ಹೌಸ್ನ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಹೇಗಿದೆ ವ್ಯೂ ಮೇಲಿಂದ ಅಂತ ನೋಡೋಣ. ಎಲ್ಲಾದ್ರೂ ನಮ್ಮ ಕಪಿ ಸೋನೆ ಜೊತೆ ಹೋಗೋದು. ಬನ್ನಿ ಮೇಲೆ ಹೇಗಿದೆ ವ್ಯೂ ಪಾಯಿಂಟ್ ನೋಡೋಣ. ಫೈನಲಿ ಇನ್ನೂ ಒಂದು ಸ್ಟೆಪ್ ಇದೆ. ತುಂಬಾನೇ ಗಾಳಿ ಇದೆ. ಓ ಇವ್ರುಗಳು ಇನ್ನ ಇಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಯಾರು ಇಲ್ಲ ಅಂದ್ಕೊಂಡು ಬಂದ್ವಿ ಅವರು ಅಲ್ವಾ. ಹುಷಾರು ಹುಷಾರು ಹುಷಾರಾಗಿಳಿ ಅಮ್ಮ. ಆಮೇಲೆ ನೆಕ್ಸ್ಟ್ ನನ್ನ ಬ್ಲಾಗಲ್ಲಿ ನಮ್ಮ ಕುಳ್ಳಿ ಮೇಡಮ್ ಕಾಣೆ ಆಗಿದ್ದರು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಕುಳ್ಳಿ ಮೇಡಮ್ ಅವರು ಸ್ಟೆಪ್ಸ್ ಇಳಿಯೋಕ್ಕೆ ಭಾಳನೇ ಭಯ ಪಡ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮ ಒಬ್ಳೆ ಮಗಳು ಅಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ವ್ಯೂ ಮಾತ್ರ ಸಖತ್ತಾಗಿದೆ. ಗಾಳಿನೂ ಹಂಗೆ ಹೊಡಿತಾ ಇದೆ. ಚೆನ್ನಾಗಿದೆ ಒಟ್ಟಿನಲ್ಲಿ ಪ್ಲೇಸ್. ಫೋಟೋಸ್ ಎಲ್ಲ ತಗೊಂಡು ಇವಾಗ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವೋ ನೋಡ್ಬೇಕು. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಉಡುಪಿಯ ಶ್ರೀ ಕೃಷ್ಣ ದೇವಸ್ಥಾನಕ್ಕೆ ಬಂದ್ವಿ. ಅವ್ರು ಭಜನೆ ಬಂದರೆ ನಾವು ತಿನ್ನಕ್ಕೆ ಬಂದ್ವಿ. ಅದು ರನ್ನಿಂಗ್ ಇನ್ ದ ಮೌಂಟೇನ್ ರನ್ನರ್ ಅಂತ ಓಡ್ಕೊಂಡು ಸದ್ಯಕ್ಕೆ ಇನ್ನೂ ದರ್ಶನಕ್ಕೆ ಹೋಗಿಲ್ಲ. ಫಸ್ಟ್ ತಗೊಂಡು ಒಟ್ಟಂಗೆ ಆಮೇಲೆ ದರ್ಶನಕ್ಕೆ ಹೋಗ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರಿಗೂ ಪ್ಲೇಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲಿ ಊಟದ ಕಾರ್ಯಕ್ರಮ ಶುರು. ಯಾರಾದರೂ ಇಂಥ ತೌಳು ಬಂದು ಪರ್ಚೇಸಿಂಗ್ ಮಾಡೋರು ನೋಡಿದ್ದೀರಾ? ನೋಡಿ ಅಲ್ಲಿ ನಮ್ಮ ಕುಳ್ಳಿ ಮೇಡಮ್ ಅವರು ಸ್ನ್ಯಾಪ್ ಹಾಕಕ್ಕೆ ವಿಡಿಯೋ ಮಾಡ್ಕೋತವ್ರೆ. ಇಂಥವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಇಲ್ಲಿವರೆಗೂ ಫ್ರೀಯಾಗಿ ಕ್ಯೂ ಇಲ್ದಂಗೆ ಬಂದ್ವಿ. ಬಟ್ ಇಲ್ಲಿಂದ ಮುಂದೆ ಸ್ವಲ್ಪ ಕ್ಯೂ ಇದೆ. ಇಲ್ಲಿಂದ ನಿಧಾನವಾಗಿ ಮುಂದೆ ಮುಂದೆ ಹೋಗ್ತಾ ಇದೆ. ನಾವು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದೀವಿ ದರ್ಶನ ಮಾಡಲಿಕ್ಕೆ.
ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಊಟಕ್ಕೆ ಏನಕ್ಕೆ ಫಸ್ಟ್ ಹೋದ್ವಿ ಅಂದರೆ ನಮಗೆ ಕನ್ಫ್ಯೂಷನ್ ಇತ್ತು 8 ಗಂಟೆಗೆ ಊಟ ಕ್ಲೋಸ್ ಆಗುತ್ತೆ ಅಂತ. ಬಟ್ 8 ಗಂಟೆಗೆ ಊಟದ ಹಾಲು ಓಪನ್ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಫಸ್ಟಾಗಿ ಊಟ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಬಂದ್ವಿ. ಈ ರಾಧಾಕೃಷ್ಣ ಸ್ಟ್ಯಾಚು ಎಲ್ಲ ಎಷ್ಟು ಚಂದ ಇದೆ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ನಾನು ವಿಡಿಯೋ ಎಡಿಟಿಂಗು ಅದು ಇದು ಅಂತ ಕೂತ್ಕೊಂಡ್ರೆ ನಮ್ಮ ಕುಳ್ಳಿ ಮೇಡಮ್ ಬೆಡ್ ಸಿಕ್ಕಿದ್ದೇ ತಡ ಅಂತ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತವಳೆ. ಶ್ರೀಕೃಷ್ಣ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಬೇಶ್ವರಕ್ಕೆ ಬಂದು ನೈಟ್ ಎಲ್ಲರೂ ಅಲ್ಲೇ ಹಾಲ್ಟ್ ಆದ್ವಿ. ನೆನ್ನೆ ನೈಟ್ ಬೇಗ ಮಲ್ಕೊಂಡಿದ್ಲು ಅಂತ ಬೇಗನೆ ಎದ್ಬಿಟ್ಟು ಇರೋ ಬರೋರ್ನೆಲ್ಲ ಸೊಳ್ಳೆ ಹೊಡ್ಕೊಂಡು ಎಬ್ರಿಸ್ತಾ ಇದ್ದಾಳೆ. ಮಾಡೋಕ್ಕೆ ಕೆಲಸ ಇಲ್ದಲೆ ಸೊಳ್ಳೆ ಹೊಡಿತಾ ಇದ್ದಾಳೆ ನೋಡಿ ಇವಳು. ಆಲ್ಮೋಸ್ಟ್ ಬೆಳಗಿನ ಜಾವದಿಂದನೇ ಜೋರು ಮಳೆ ಸ್ಟಾರ್ಟ್ ಆಯಿತು. ಸಿಕ್ಕಾಬಟ್ಟೆ ಜೋರಾಗಿ ಮಳೆ ಬರ್ತಾಯಿತ್ತು. ನೋಡಿ ಎಲ್ಲರೂ ಮೇಕಪ್ ಮಾಡ್ಕೋತಾ ಇದ್ದಾರೆ. ಹಾಯ್ ನೀವು ಓಲಿ ಎಲ್ಲರೂ ಮೇಕಪ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಟ್ರಿಪ್ ಕಂಟಿನ್ಯೂ ಮಾಡ್ತಾವ್ರೆ. ಆದರೆ ನಾವಿನ್ನು ಫ್ರೆಶ್ ಅಪ್ ಆಗೋಕ್ಕೆ ಗತಿ ಇಲ್ಲ. ನೋ ಕಾಮೆಂಟ್ಸ್. ಇಷ್ಟೊತ್ತನಕ ಅವರೆಲ್ಲ ರೆಡಿಯಾಗಿದ್ದು ನೋಡಿದ್ರಿ. ಇವಾಗ ನಾವು ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾ ಇತ್ತು, ಇವಾಗ ನಿಂತಿದೆ. ನೆಕ್ಸ್ಟ್ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಬೈ ಬೈ. ನೆನ್ನೆ ಎಲ್ಲ ಬಿಸಿಲಲ್ಲಿ ಓಡಾಡಿದ್ವಿ, ಇವತ್ತು ಸೋನೆ ಮಳೆಯಲ್ಲಿ ಓಡಾಡ್ತಾ ಇದ್ದೀವಿ. ಬೀಚು ಇನ್ನೂ ಅಲೋ ಇಲ್ಲ ಅನ್ಕೋತೀವಿ. ನೋಡೋಣ. ಬರೀ ದೇವಸ್ಥಾನದಲ್ಲಿ ದರ್ಶನ ಸಿಕ್ ಮಾಡಿಕೊಂಡು ಇಲ್ಲೇ ಪ್ರಸಾದ ತಿನ್ಕೊಂಡು ಹೊರಡ್ತೀವಿ. ಇಲ್ಲಿ ನೋಡ್ಬೇಕಪ್ಪ ನೀನು ಕ್ಯಾಮ್ರಾನ. ಈ ಮಳೆ ಅಂತೂ ಬರುತ್ತೆ ಹೋಗುತ್ತೆ. ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ. ದೇವಸ್ಥಾನ ಅಂತೂ ಫುಲ್ ಪೀಸ್ಫುಲ್ ಆಗಿದೆ. ಅಲೆಗಳ ಅಬ್ಬರ ಜೋರಾಗೇನೆ ಇದೆ. ಮುರುಡೇಶ್ವರದಲ್ಲಿ ತಿಂಡಿ ತಿನ್ನಲಿಕ್ಕೆ ಎಲ್ಲರೂ ಕೂತ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಇಲ್ಲೇ ದೇವಸ್ಥಾನದ ಹತ್ರ ತಿಂಡಿ ಎಲ್ಲ ತಿನ್ಕೊಂಡು ಶಿವನ ಸ್ಟ್ಯಾಚು ನೋಡೋಕೆ ಹೋಗ್ತಾ ಇದ್ವಿ. ಶಿವಪ್ಪ ಬಂದ್ಬಿಟ್ಟೆ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಪಮ್ಮಿ ಮೇಡಮ್ ಅವರು ವಾಯ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ ಕಾಲೇಜವ್ರು ಹೋಗಿ ಫೋಟೋಸ್ ತಗೊಳ್ತಾ ಇದ್ದಾರೆ ಸ್ಟ್ಯಾಚು ಹತ್ರ. ನಾವು ಒಳಗಡೆ ಎಲ್ಲ ನೋಡಿಕೊಂಡು ಫೋಟೋ ನಾವು ಸ್ವಲ್ಪ ತಕ್ಕೊಂಡು ಮುಂದೆ ಏನು ಪ್ಲ್ಯಾನ್ಸ್ ಅಂತ ನೋಡ್ತೀವಿ. ಬಹುಶಃ ಏಷ್ಯಾ ಖಂಡದಲ್ಲೇ ಇಷ್ಟು ಎತ್ತರದ ಗೋಪುರ ಇನ್ನೊಂದಿಲ್ಲ ಎಂದು ಗೀತೋಪದೇಶ ಸುವಿನ ಸೊ ನಾವಿವಾಗ ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗರ್ಕೆ ಹಾಗೆ ಕಮಲದ ಹೂವು ತೊಗೊಂಡಿದ್ದೀವಿ. ಅಲ್ಲಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಬರ್ತೀವಿ. ಬರೀ ದೇವಸ್ಥಾನಗಳನ್ನೇ ರೌಂಡ್ ಹೊಡಿತಾ ಇದ್ದೀವಿ. ಯಾಕಂದರೆ ಫಾಲ್ಸ್ ಹತ್ರ ಆಗಲಿ ಎಲ್ಲೂ ಇಲ್ಲ ಫಾಲ್ಸ್ ಹತ್ರ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೊಂದು ಸ್ವಲ್ಪ ಹೋಗಿ ಬೀಚಲ್ಲಿ ಇನ್ನೇನು ಅಲೋ ಇಲ್ಲ. ಈ ಥರ ಕ್ಷೇತ್ರಗಳನ್ನೇ ನೋಡಿಕೊಂಡು ನಮ್ಮ ಟ್ರಿಪ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಹೋಗಿ ದರ್ಶನನ ಮುಗಿಸ್ಕೊಂಡು ಬರ್ತೀವಿ. ರಶ್ ಇದೆ ಸ್ವಲ್ಪ. ಭಜನೆ ಮಾಡ್ತೀರಾ? ಇವಳು ಮಾಡ್ತವ್ರಲ್ಲ ಭಜನೆ, ನಮ್ಮ ನರ್ಸಮ್ಮ ಫುಲ್ ಡೀಪಾಗಿ ಭಜನೆ.
ದರ್ಶನ ಮುಗಿಸ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಈ ಮೇಡಮ್ ಸೋಡಾ ಕುಡಿಯೋಣ ಅಂದರು. ಇವಾಗ ಪ್ಲಾನ್ ಕ್ಯಾನ್ಸಲ್. ಸೋಡಾ ಅಂತ ಬಿಸಿಲಿಗೆ ಸೋಡಾ ಚಂದ. ಸೋನೇನು ಸ್ಟಾರ್ಟ್ ಆಯಿತು. ನೋಡೋಣ ಚಿರ್ಮುರಿ ತಿನ್ನಕ್ಕೆ ಹೋಗೋಣ. ಕೊಡ್ತೀಯಾ? ಆಯಿತು ಗಾಯ್ಸ್, ಇಲ್ಲಿ ಕೊಡಿಸ್ತಾಳಂತೆ. ಪೇ ಮಾಡಿದ್ರೆ ಪ್ರೂಫ್ ತೋರಿಸ್ತೀನಿ, ಇಲ್ಲಾಂದರೆ ತೋರಿಸಲ್ಲ. ಚಳಿಗೆ ಮಳೆಗೆ ಏನಾದರೂ ಖಾರವಾಗಿ ತಿನ್ನೋಣ ಅಂತ ಹೋದರೆ ಇಲ್ಲ, ಅದೂ ಇಲ್ಲ. ಇನ್ನೇನು ಮಾಡೋದು, ಹೋಗಿ ಬಸ್ ಒಳಗಡೆ ಬೆಚ್ಚು ಕೂತ್ಕೊಳ್ಳೋದು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋವರೆಗೂ. ಸ್ಲಿಪ್ಪರ್ ಹಾಕಿದ ತಕ್ಷಣ ಹಿಂದಿಂದ ಹೆಂಗೆ ಬರ್ತಾ ಇದ್ದಾವೆ ನೋಡು. ಅದು ಹಂಗೆ ಹಾಕ್ಬಿಡು, ಯಾಕೆ ಹೇಳ್ತೀಯ? ಅಲ್ಲಿ ಇಡ್ಗುಂಜಿಯಲ್ಲಿ ಗಣಪತಿ ದರ್ಶನ ಮಾಡಿಕೊಂಡು ಇವಾಗ ನಾವು ಅಪ್ಸರಾ ಫಾಲ್ಸ್ಗೆ ಬಂದಿದ್ದೀವಿ. ಮಳೆಯಲ್ಲಿ ನೆಂದು ತುಂಬ ವರ್ಷನೇ ಆಗಿತ್ತು. ಇವಾಗ ನೆನ್ಕೊಂಡು ಅಲ್ಲಿ ಫಾಲ್ಸಲ್ಲಿ ಆಟ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಹೋಗಿದ್ದಾರೆ, ನಾವು ಲೇಟ್ ಗೋಯಿಂಗ್ ಹೋಗ್ತಾ ಇರೋದು. ಇವಾಗ ಫಾಲ್ಸಲ್ಲಿ ನೀರಲ್ಲಿ ಆಟ ಆಡೋಣ ಅಂತ. ಈ ಮೇಡಮ್ ಅದರಲ್ಲೂ ಛತ್ರಿ ಬೇರೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ಮಳೆ ಸಕ್ಕತ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಬನ್ನಿ ಬನ್ನಿ, ಫೈನಲಿ ಫಾಲ್ಸ್ ಇಳಿತಾ ಇದ್ದೀವಿ. ಇನ್ನೂ ಇಳಿದಿಲ್ಲ. ಅವರು ಫಾಲ್ಸಲ್ಲಿ ಆಟ ಆಡೋಕ್ಕೆ ಹೋಗ್ತಾ ಇರೋದು, ಅದರಲ್ಲೂ ಕೊಡೆ ಹಿಡ್ಕೊಂಡು ಹೋಗ್ತವ್ರೆ. ಮೇಡಮ್ ಮಳೆಯಲ್ಲಿ ಬಂದ್ಬಿಟ್ಟು ನೆನೀತಾ ಇದ್ದೀನಿ ಅಂತ ಡೈಲಾಗ್ ಹೊಡಿತಾ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿದೆ. ಈಗ ಹೋಗ್ತಾ ಇರೋದೇ ನೆನೆಯೋದಕ್ಕೆ, ಅದರಲ್ಲೂ ಮಳೆಯಲ್ಲಿ ನೆನೀತಾ ಇರೋದಕ್ಕೆ ನೆನೀತಾ ಇದ್ದೀನಿ ಅಂತ ಬೇರೆ ಡೈಲಾಗ್. ಫಾಲ್ಸಲ್ಲೆಲ್ಲ ಆಟ ಆಡ್ಕೊಂಡು ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಗಾಡಿ ಹತ್ರ ಹೋಗ್ತಾಯಿದ್ದೀವಿ. ನೆಕ್ಸ್ಟು ನೋಡಬೇಕು ಪ್ಲೇಸಸ್ಸಾ ಅಥವಾ ಸೀದಾ ಊರ ಕಡೆನಾ ಅಂತ. ನಾವು 1 ಅವರ್ದ ಬೋಟಿಂಗ್ ಪ್ಲೇಸಲ್ಲಿದ್ದೀವಿ. ನೋಡಿ ಫೋಟೋಸ್ಗೆಲ್ಲ ಏನು ಕ್ರೇಜಾಗಿ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅದರಲ್ಲಿ ಕಂಟಿನ್ಯೂಯಸ್ ಮಳೆ ಬೇರೆ. ನೆನ್ನೆ ಎಲ್ಲ ಸಿಕ್ಕಾಬಟ್ಟೆ ಬಿಸಿಲೋಡಿತ್ತು, ಇವಾಗ ಕಂಟಿನ್ಯೂಯಸ್ ಮಳೆ ಬರ್ತಿದೆ. ನಾವು ಅದಕ್ಕೆ ರೆಡಿ ಆಗಿಬಿಟ್ಟು ಛತ್ರಿ ರೆಡಿ ಮೇಕಪ್ ಹೋಗ್ಬಾರ್ದು ಅಂತ ನಿಂತ್ಕೊಂಡಿದ್ದೀವಿ. ಹೋಗೋ ಹೋಗಬಾರ್ದು ಅಂದ್ಕೊಂಡಿದ್ವಿ ಫೋಟೋಶೂಟ್ಗೆ, ಬಟ್ ಮಳೆನೂ ನಿಲ್ತು. ಅಷ್ಟರಲ್ಲಿ ಎಲ್ಲರೂ ಫೋರ್ಸ್ ಮಾಡಿದ್ರು. ಸೊ ಹಾಗಾಗಿ ನಾವು ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಹೋಗಿ ಇವಾಗ ಜಸ್ಟ್ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸು ಅಥವಾ ಊರ ಕಡೆನೂ ನೋಡೋಣ ಅಂತ ಹೊರಡ್ತಾ ಇದ್ದೀವಿ. ಸಾರಿ, ಇದೇ ನಮ್ಮ ಟ್ರಿಪ್ಪಿನ ಲಾಸ್ಟ್ ಪ್ಲೇಸು, ಅದು ಗೋಕರ್ಣ. ದರ್ಶನ ಮುಗಿಸ್ಕೊಂಡು ಸೀದಾ ಊರ ಕಡೆ ಹೋಗ್ತಾ ಇರೋದೇನೆ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ, ಹಾಗೆ ಪ್ರಸಾದಕ್ಕೆ ಹೋಗಿದ್ವಿ. ಪ್ರಸಾದ ಮಾತ್ರ ಸೂಪರ್ ಆಗಿತ್ತು. ಸೂಪರ್ ಸೂಪರ್ ಸೂಪರ್. ಕೂಡ ಗೋಕರ್ಣ ದೇವಸ್ಥಾನಕ್ಕೆ ಬಂದಾಗ ಪ್ರಸಾದ ಮಾತ್ರ ಮಿಸ್ ಮಾಡ್ಕೋಬೇಡಿ. ದೇವರು ಸಖತ್ತಾಗಿದೆ, ಪ್ರಸಾದನೂ ಸೂಪರ್ ಆಗಿದೆ. ಇವಾಗ ಪ್ರಸಾದ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 8:15, 8:45 ಆಗಿದೆ. ಇನ್ನೇನೂ ಇಲ್ಲ, ಜಸ್ಟ್ ಊರಿಗೆ ನಮ್ಮೂರ ಕಡೆ ಹೊರಡ್ತಾ ಇರೋದು. ಇನ್ನು ನಾವು ಹೋಗಿ ರೀಚ್ ಆಗೋದ್ರೊಳಗಡೆ ಬೆಳಗಿನ ಜಾವ ಆಲ್ಮೋಸ್ಟ್ ಆಗುತ್ತೆ. ಸೊ ಇನ್ನು ನಾನು ಮತ್ತೆ ನಮ್ಮ ತಿಪ್ಟೂರಲ್ಲೇ ಸಿಗ್ತೀನಿ. ಅಂತೂ ಇಂತೂ ನಮ್ಮ ತಿಪ್ಟೂರನ್ನ ಬಂದು ಸೇರಿಕೊಂಡ್ವಿ. ನಾವು ಹೆಚ್ಚು ಕಡಿಮೆ ಗೋಕರ್ಣನ 11:30, 12 ಗಂಟೆಗೆ ಬಿಟ್ವಿ. ಇಲ್ಲಿ ಬೆಳಗಿನ ಜಾವ ಹೆಚ್ಚು ಕಡಿಮೆ 6:30, 6:45 ಬಂದು ನಮ್ಮ ತಿಪ್ಟೂರನ್ನ ಸೇರಿಕೊಂಡ್ವಿ. ಅಲ್ಲೇನೋಕ್ಕೆ ಲೇಟಾಗಿ ಬಿಟ್ವಿ ಅಂದರೆ ಇಲ್ಲಿ ಬಸ್ ಕನ್ವೀನಿಯೆಂಟು ಬೇರೆ ಬೇರೆ ಊರುಗಳಿಗೆ ಹೋಗೋರಿಗೆ ಸಿಗಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಸ್ವಲ್ಪ ಲೇಟಾಗಿ ಬಿಟ್ಟರೆ ಇನ್ನು ಬೆಳಗಿನ ಜಾವ ಬಂದರೆ ಬಸ್ ಅವೈಲಬಿಲಿಟಿ ಇರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟಾಗಿ ಅಲ್ಲಿಂದ ಬಿಟ್ವಿ. ಹಂಗೂ ಹಿಂಗೂ ನಮ್ಮ ತಿಪ್ಟೂರನ್ನ ಬಂದು ತಲುಪ್ಕೊಂಡ್ವಿ. ವ್ಲಾಗ್ನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.